ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ, ಮನೇಲಿ ಆರಾಮಾಗಿ ತಿನ್ಕೊಳ್ಳಿ. ಮೊದಲಿಗೆ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅಳತೆ ಕರೆಕ್ಟಾಗಿರಬೇಕು. ಮೈಸೂರು ಪಾಕ್ ಮಾಡಬೇಕಾದ್ರೆ ಯಾವತ್ತೂ ಅಳತೆ ಮುಖ್ಯ. 1 ಕಪ್ಪು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇನು ಜಸ್ಟು ಪಾಕ ಏನು ತೆಗಿಯೋದು ಬೇಡ, ಜಸ್ಟು ಅದೇನು ಹಾಕಿದ್ದೀವಿ ಸಕ್ಕರೆ ಅದಕ್ಕೆ ಕರಗಬೇಕಷ್ಟೇ. ಪಾಕ ಏನು ತೆಗಿಯೋದು ಬೇಡ. ಸಕ್ಕರೆ ಕರಗಿಸೋಣ ಇವಾಗ. ಎಲ್ಲರೂ ಟ್ರೈ ಮಾಡಿ ಮನೇಲಿ, ಸೂಪರಾಗಿ ಬಂದಿರುತ್ತೆ, ನಾನು ಗ್ಯಾರಂಟಿ. ಅದಕ್ಕೆ ನೋಡಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೋತಾ ಇದ್ದೀನಿ. ಎಲ್ಲ ಅದೇ ಕಪ್ಪಲ್ಲಿ, ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಸೈಜಲ್ಲಿ ಎಲ್ಲ ಸೇಮ್ ಅಳತೆ ಇರಬೇಕು. 1 ಕಪ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ, ಸನ್ಫ್ಯೂರು. 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಮನೆಯಲ್ಲೇ ಮಾಡಿರೋದು ನಾವು. ನೀವು ಹೊರಗಡೆದು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ. ಇವಾಗ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು. ಅದು ಪಾಕ ರೆಡಿ ಆಗ್ತಾ ಇರಲಿ ಅಷ್ಟರಲ್ಲಿ ಇದು ಕಡಲೆ ಹಿಟ್ಟೆಲ್ಲ ಕಲ್ಸ್ಕೊಳ್ಳೋಣ ನೀಟಾಗಿ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇವಾಗ. ತುಪ್ಪನ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೋಬೇಕು. ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿದಾಗ ಗಂಟು ಆಗಬಾರ್ದು, ಅದಕ್ಕೋಸ್ಕರ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ನೋಡಿ, ಎರಡನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಇವಾಗ ಪಾಕ ರೆಡಿಯಾಗಿದೆ. ಈ ಕಡೆ ಇಷ್ಟಿದ್ರೆ ಸಾಕು. ನೋಡಿ, ಒಂದು ಎಳೆ ಪಾಕನೂ ಬೇಡ, ಇದು ಬೇಡ, ಬರೀ ಕರಗಬೇಕಷ್ಟೇ. ನಾವೇನು ನೀರು ಹಾಕೊಂಡಿದ್ದೀವಿ ಸಕ್ಕರೆಯಲ್ಲಿ, ಅದಕ್ಕೆ ಕರಗಬೇಕು ಅಷ್ಟೇ ಪಾಕ, ಇನ್ನೇನಿಲ್ಲ. ಇವಾಗ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಂಟು ಥರ ಕಾಣಿಸುತ್ತೆ ನಿಮ್ಗೆ ಅಷ್ಟೇ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದೇನು ಗಂಟು ಏನೂ ಇರೋಲ್ಲ. ನೀವು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಯಾವ ಗಂಟು ಬರೋಲ್ಲ. ಕೈ ಆಡಿಸ್ತಾನೆ ಇರಬೇಕು ನೀವು, 1 ನಿಮಿಷನೂ ಬಿಡೋಂಗಿಲ್ಲ. ನೋಡಿ ಯಾವ ಥರ ನಾನು ಆಡಿಸ್ತಾ ಇದ್ದೀನಿ ಕೈ, ಅದೇ ಥರ ಆಡಿಸ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಇಲ್ಲ ನೀವು ಕೈ ಆಡಿಸಿಲ್ಲ ಅಂದರೆ ತಳ ಹಿಡಿಯುತ್ತೆ. ನೋಡಿ, ಗಂಟೆಲ್ಲ ಕಾಣಿಸ್ತಾ ಇದೆಯಲ್ಲ, ಗಂಟೆಲ್ಲ ಏನು ಇರೋಲ್ಲ. ಸುಮ್ಮನೆ ನೀವು ಏನಪ್ಪ ಗಂಟೆ ಆಗೋಯ್ತು ಅಂತ ಗಾಬರಿ ಆಗೋದು ಏನು ಬೇಡ. ಗಂಟೆ ಯಾವುದೂ ಇರೋಲ್ಲ. ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಹಾಗೆ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಟಣ್ ಅಂತ ಹೊಡೀರಿ. ಮೊದಲಿಗೆ ನೋಡಿ, ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ನಾನು. 1 ಕಪ್ ಆಯಿಲ್ ಹಾಕೊಂಡಿದ್ದೀನಿ ಪೂರ್ತಿ. ನೋಡಿ, ಚೆನ್ನಾಗಿ ಹೆಂಗೆ ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮ್ಗೆ ಇಟ್ಕೋಬೇಡಿ. ಲೋ ಫ್ಲೇಮಲ್ಲಿ ಇರಲಿ. ಹೈ ಫ್ಲೇಮ್ಗೆ ಇಡಬಾರ್ದು, ಕೈ ಆಡ್ಸೋದು ಬಿಡಬಾರ್ದು. ಚೆನ್ನಾಗಿ ಸೌಟ್ ತಿರುಗಿಸ್ತಾ ಇದ್ದರೆ ಒಂದು ಹಂತಕ್ಕೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಇವಾಗೇನು ಎಲ್ಲ ಆಯಿಲೆಲ್ಲ ಫುಲ್ ಅಬ್ಸರ್ವ್ ಮಾಡ್ಕೊಂಡಿದೆ. ಆಮೇಲೆ ತಿರ್ಗಿ ಆಯಿಲ್ನ ರಿಲೀಸ್ ಮಾಡುತ್ತೆ. ಅದು ಎಲ್ಲ ತಳ ಎಲ್ಲ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಆಡಿಸ್ತಾನೆ ಇರಬೇಕು. ಹಾಗೆ ನಮ್ಮೆಲ್ಲ ವೀಕ್ಷಕರಿಗೂ ಒಂದು ಕ್ವಶನ್ನು. ಮೈಸೂರು ಪಾಕ್ ಕಂಡುಹಿಡಿದವ್ರು ಯಾರು? ಮೈಸೂರು ಪಾಕ್ ಕಂಡುಹಿಡಿದವ್ರು ರಾಜರ ಆಸ್ಥಾನದಲ್ಲಿದ್ದ ಅಡುಗೆ ಭಟ್ರು ಯಾರ ಕಂಡುಹಿಡಿದ್ರು ಅಂತ ಗೊತ್ತು. ಅವ್ರ ಹೆಸರು ಬೇಕು. ಯಾರಿಗೆ ಗೊತ್ತಿದೆಯೋ ಎಲ್ಲ ಕಮೆಂಟ್ ಮಾಡಿ. ನೋಡಿ, ತುಪ್ಪ ಹಾಕೋತಾ ಇದ್ದೀನಿ ಇವಾಗ. ಯಾರು ಗೂಗಲ್ ಮಾಡಬೇಡಿ, ಹಂಗೆ ಆನ್ಸರ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ, ಎಷ್ಟು ಜನಕ್ಕೆ ಗೊತ್ತು. ಇವಾಗ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಈಗ ಒಂದು ಬೌಲ್ ತೊಗೊಂಡು ಬೌಲಿಗೆ ಸ್ವಲ್ಪ ಎಣ್ಣೆ ಇಲ್ಲ ಅಥವಾ ತುಪ್ಪ ಏನಾದರೂ ಸವರಿ ರೆಡಿ ಮಾಡ್ಕೋಬೇಕು. ಯಾಕಂದರೆ ಎಲ್ಲರ ಮನೇಲಿ ಮೋಲ್ಡ್ ಮಾಡೋದು ಇದಿರಲ್ಲ ಸ್ವೀಟ್ಗೆ. ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕಷ್ಟೇ. ಇದೆಲ್ಲ ಆದಮೇಲೆ ಆ ಬೌಲ್ಗೆ ಹಾಕಿದ್ಮೇಲೆ ಆಮೇಲೆ ಕಟ್ ಮಾಡೋದಷ್ಟೇ. ಅಷ್ಟೇ ಮೈಸೂರು ಪಾಕ್. ಈ ಹಂತದಲ್ಲಿ ಬೇಕಾದರೂ ನೀವು ಏಲಕ್ಕಿ ಪುಡಿನೂ ಬೇಕಾದರೆ ಆ್ಯಡ್ ಮಾಡ್ಬೋದು. ನೋಡಿ, ಇವಾಗೆಲ್ಲ ತಳ ಬಿಡ್ತಾ ಇದೆ. ನೋಡಿ, ಅಲ್ಲಿ ನೀಟಾಗಿ ತಳ ಎಲ್ಲ ನೀಟಾಗಿ ಬಿಡ್ತಾ ಇದೆ. ಈ ರೆಸಿಪಿದು ಐಡಿಯಾ ಇಷ್ಟೇ.
ಈಸಿಯಾಗಿ ಮಾಡ್ಬೋದು. ನೀವೇನಂದರೆ ಅಳತೆ ಮುಖ್ಯ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 2 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ಆಗೋಷ್ಟು ನೀರು, 2 ಕಪ್ ಆಗೋಷ್ಟು ತುಪ್ಪ. ಅದರಲ್ಲಿ 1 ಕಪ್ ಆಯಿಲು, 1 ಕಪ್ ತುಪ್ಪ ಅಷ್ಟೇ ಇದ್ರ ಅಳತೆ. ನೋಡಿ ಇವಾಗೆಲ್ಲ ಮೋಲ್ಡ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ. ನೀಟಾಗೆ ಒಂದು ಚಿಕ್ಕ ಬೌಲ್ ತೊಗೊಂಡು ಆಗಿದ್ದೀನಿ. ಇವಾಗ ಒಂದು 20 ನಿಮಿಷ ಬಿಡೋಣ ಇದನ್ನ. 20 ನಿಮಿಷ ಬಿಟ್ಟ ಮೇಲೆ ನೋಡಿ, 20 ನಿಮಿಷ ಬಿಟ್ಟಾದಮೇಲೆ ಈ ಥರ ಇರುತ್ತೆ ನೀಟಾಗೆ. ಎಡ್ಜಸ್ ಏನಿದೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಎಡ್ಜಸ್ ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಅದನ್ನು ಉಲ್ಟಾ ಮಾಡಬೇಕು. ಆಮೇಲೆ ಅದು ನೀಟಾಗಿ ಬರುತ್ತೆ. ಎಡ್ಜಸ್ ಬಿಡಿಸಿಲ್ಲ ಅಂದರೆ ಅದು ಬರೋಲ್ಲ. ಮೊದಲಿಗೆ ನೀವು ತುಪ್ಪ ಆಗಲಿ ಆಯಿಲ್ ಆಗಲಿ ನೀಟಾಗಿ ಅಪ್ಲೈ ಮಾಡಿರ್ಬೇಕು ಅದಕ್ಕೆ, ಯಾವುದಕ್ಕೆ ಹಾಕೋತೀರೋ ಅದಕ್ಕೆ. ನೋಡಿ ಎಡ್ಜಸ್ ಎಲ್ಲ ಬಿಡಿಸಿ ಉಲ್ಟಾ ಮಾಡಿದ್ದೀನಿ. ಇವಾಗ ಉಲ್ಟಾ ಮಾಡಿ ಒಂದು 2-3 ಸತಿ ತಲೆ ಮೇಲೆ ಟಣ್ ಅಂತ ಹೊಡೆದ್ರೆ ಕೆಳಗಡೆ ಬಿಟ್ಕೊಂಡಿರ್ತದೆ. ನಿಮ್ಮ ತಲೆ ಮೇಲೆ ಅಲ್ಲ, ಅದು ಇದ್ರ ತಲೆ ಮೇಲೆ, ಪಾತ್ರೆ ಏನು ತಗೊಂಡಿದ್ದೀರೋ ಆ ತಲೆ ಮೇಲೆ ನೋಡಿ ಬಂದಿದೆ. ಇವಾಗ ನೀಟಾಗೆ ಇವಾಗ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ. ತಿಂತಾಯಿದ್ರೆ ಬಾಯಿಗೇನು ಕೆಲಸನೇ ಕೊಡೋದು ಬೇಡ, ಬಾಯಿಗಿಟ್ಟರೆ ಅದೇ ಕರಗೋಯ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ಸ್ವೀಟು ಮೈಸೂರು ಪಾಕ್. ಇಷ್ಟ ಆಯ್ತಾ ವಿಡಿಯೋ? ಮೈಸೂರು ಪಾಕ್ ಎಲ್ಲರೂ ಮಾಡ್ತೀರಾ? ಮನೇಲಿ ಟ್ರೈ ಮಾಡ್ತೀರಾ? ಎಲ್ಲರೂ ಒಂದು ಸತಿ ಮನೇಲಿ ಟ್ರೈ ಮಾಡಬೇಕು ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕಟ್ ಮಾಡಿದ್ರು ಅಷ್ಟೇ, ಎಲ್ಲೂ ಕಟ್ ಆಗೋಲ್ಲ ಎಕ್ಸ್ಟ್ರಾ. ನೋಡಿ ಕರೆಕ್ಟಾಗಿ ನಾವೇನು ಕಟ್ ಮಾಡ್ತೀವೋ ಅದೇ ಸೈಜು. ಎಕ್ಸ್ಟ್ರಾ ಪುಡಿ ಆಗೋದು ಉದುರೋದು ಏನಿರಲ್ಲ. ನನ್ನ ಅಳತೆ ಏನು ಹೇಳಿದ್ನೋ ಅದನ್ನು ಫಾಲೋ ಮಾಡಿಬಿಟ್ರೆ ನೀವು ಪಕ್ಕಾ ಮೈಸೂರು ಪಾಕ್ ರೆಡಿಯಾಗಿರುತ್ತೆ. ಅಳತೆ ಮೀರಿದ್ರೆ ಹೊಗೆ, ಅಳತೆ ಪಕ್ಕ ಇದ್ದರೆ ಮೈಸೂರು ಪಾಕ್ ಪಕ್ಕ ಬರುತ್ತೆ. ನೋಡಿ ಯಾವ ಥರ ಇದೆ. ಬಾಯಲ್ಲಿಟ್ಟರೆ ಹಂಗೆ ಕರಗೋಯ್ತದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಷ್ಟು ಚೆನ್ನಾಗಿತ್ತು ಅಂತ. ಮೈಸೂರು ಪಾಕ್ ಎಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡೋಣ, ಕ್ವಶನ್ ಕೇಳಿದ್ನಲ್ಲ, ಯಾರ್ಯಾರು ಆನ್ಸರ್ ಮಾಡ್ತೀರಾ ಕಮೆಂಟ್ ತಿಳಿಸಿ. ಯಾರು ಗೂಗಲ್ ಮಾಡಬಾರ್ದು ಅಷ್ಟೇ. ಗೂಗಲ್ ಮಾಡಿದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಆದಷ್ಟು ಹಂಗೆ ಟ್ರೈ ಮಾಡಿ ನೋಡೋಣ. ಆನ್ಸರ್ ಮಾಡಿ ಎಲ್ಲರೂ.